ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26-27ನೇ ಕಂತಿನ ಜೊತೆಗೆ ಇನ್ನು 4 ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಸುಮಾರು 6 ಕಂತುಗಳು ಇನ್ನೂ ಪೆಂಡಿಂಗ್ ಉಳಿದಿದ್ದಾವೆ. ಓಕೆ, ಈಗಾಗಲೇ ಸೆಪ್ಟೆಂಬರ್ 24, ಅಕ್ಟೋಬರ್ 25ನೇ ಕಂತಿನ ಆಲ್ರೆಡಿ ಕ್ಲಿಯರ್ ಆಗಿದೆ. ಇದನ್ನು ಬಿಟ್ಟುಕೊಂಡೇ ಇನ್ನು 6 ಕಂತುಗಳು ಬರಬೇಕು. ಸೊ ಹಾಗಾದರೆ 12,000 ಪ್ರತಿಯೊಬ್ಬ ಕುಟುಂಬದವರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿ 26ನೇ ಕಂತಿನ ಹಣ, 27ನೇ ಕಂತಿನ ಹಣ ಹಾಸನ ಸೇರಿದಂತೆ ಬೆಳಗಾವಿ, ಧಾರವಾಡ, ಕೊಪ್ಪಳ ಇನ್ನು ಹಲವಾರು ಜಿಲ್ಲೆಗಳಿಗೆ, ಇನ್ನು 10ರಿಂದ 15 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಲಿದೆ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಆದರೆ ಈ ಪತ್ರ ಕೂಡ ಕೊಡೋದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ಗೃಹಲಕ್ಷ್ಮಿಯರಿಗೆ ಇದು ಗೊತ್ತೇ ಇಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇರಲಿಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಈ ಪತ್ರ. ಹಾಗಾದರೆ ಈ ಡಾಕ್ಯುಮೆಂಟ್ಸ್ಗಳನ್ನು ನೀವು ಎಲ್ಲಿ ಹೋಗಿ ಕೊಡಬೇಕು, ಏನು ಮಾಡಬೇಕು, ಆ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಲೇಬೇಕಾದಂಥದ್ದು. ಹಾಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಆ 6 ಕಂತುಗಳಲ್ಲಿ ಮೊದಲನೇದಾಗಿ 26, ಇದು ಹೋದ ವರ್ಷದ 2025ರ ನವೆಂಬರ್ ತಿಂಗಳ ಹಣ. ಜೊತೆಗೆ 27, ಇದು ಹೋದ ವರ್ಷದ ಕೊನೆಯದಲ್ಲಿ ಡಿಸೆಂಬರ್ ತಿಂಗಳ ಹಣ. ಓಕೆ, 26, 27 ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಹೋದ ವರ್ಷದಲ್ಲಿ ಅಂದರೆ 2025ರ ಪ್ರಾರಂಭ ದಿನಗಳಲ್ಲಿ ಜನವರಿ ತಿಂಗಳ ಹಣವನ್ನು ಹಾಕ್ತಾರೆ. ತದನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಿಮಗೆ ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣ ಹಾಕ್ತಾರೆ. ಆಮೇಲೆ ಮೇ, ಜೂನು, ಜುಲೈ ಅಂತ ಈ ರೀತಿ ಒಂದಾದ ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡ್ತಾ ಬರ್ತಾರೆ. ಹಾಗಾದರೆ ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತಲ್ವ, ಸೊ ಆ ಒಂದು ದುಡ್ಡನ್ನು ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು BJP ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಸೊ ಬಹಳ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಏನು ಮಾಡೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಶಾರ್ಟ್ ಆಗಿನೂ ಕೂಡ ತಿಳಿಸ್ತೀನಿ, ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಎಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ, ಆ ಚಳಿಗಾಲದ ಅಧಿವೇಶನದಲ್ಲಿ ಈ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಅಷ್ಟು ಚರ್ಚೆ ಆಗೋದಿಲ್ಲ. ಉತ್ತರ ಕರ್ನಾಟಕ ಸೈಡು ಏನು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ, ಏನು ಆಗಬೇಕಾಗಿದೆ, ಆ ಅಭಿವೃದ್ಧಿ ಕಾರ್ಯಗಳಿಂದ ಜನರಿಗೆ ಉಪಯೋಗ ಆಗ್ತಾ ಇದೆಯಾ, ಇದರೆಲ್ಲದರ ಬಗ್ಗೆ ಯಾವ ಆಡಳಿತ ಪಕ್ಷ ಈ ಅಭಿವೃದ್ಧಿ ಕಾರ್ಯವನ್ನು ಅಥವಾ ಅಭಿವೃದ್ಧಿ ಕಾರ್ಯದಿಂದಾಗಿ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ, ಇದರೆಲ್ಲದರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಪ್ರಶ್ನೆಯನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ BJP ನಾಯಕರು ಪ್ರಶ್ನೆಯನ್ನು ಮಾಡ್ತಾರೆ. ಆ 2 ಕಂತುಗಳು ಎಲ್ಲಿ ಹೋದವು? 2 ಕಂತುಗಳಂದರೆ 5,000 ಕೋಟಿ ಹಣ ಕಣ್ರಿ, ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ 4,000 ದುಡ್ಡು ಜಮಾ ಆಗುವಂತಹದ್ದು. ಹಾಗಾದರೆ ಆ 2 ಕಂತುಗಳು ಎಲ್ಲಿ ಹೋದವು? 5,000 ಕೋಟಿ ಹಣ ನೀವು ನುಂಗಾಕ್ತಾರೆ ಅಥವಾ ನಿಮ್ಮ ಇಲಾಖೆ ನುಂಗಾಕ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಂತ ಪ್ರಶ್ನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾರೆ. ಮೊದಲನೇದಾಗಿ BJP ನಾಯಕರು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಧ್ಯದಲ್ಲಿ ಬಹಳಷ್ಟು ವಾದ ವಿವಾದಗಳಾಗ್ತವೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ದುಡ್ಡನ್ನು ಕೊಟ್ಟಿದ್ದೀನಿ, ನಿಮ್ಮ BJPಯ ಯೋಜನೆಗಳು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಅಂತ ಇದೆ, ಅದು ಏನಾಯಿತು, ಅದರ ಬಗ್ಗೆ ನೀವು ವಿಚಾರ ಮಾಡಿ. BJP ನಾಯಕರು ಹೇಳ್ತಾರೆ, ಮಹಾರಾಷ್ಟ್ರದ ಯೋಜನೆಗಳ ಬಗ್ಗೆ ನಾವು ಚಿಂತನೆ ಮಾಡಿ ನಮಗೇನು ಲಾಭ, ನಾವೇನು ಮಾಡಬೇಕು, ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ನೀವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ನಂಬಿಸಿದಿರಿ, ಆ ನಂಬಿಕೆ ತಕ್ಕಂತೆ ನಡಿಬೇಕು, ಅವರಿಗೆ ದುಡ್ಡು ತಲುಪಿಸಬೇಕು. ನೀವು ದುಡ್ಡನ್ನು ಕೊಡಲಿಲ್ಲ ಅಂದರೆ ಹೇಳಿಬಿಡಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ, ನಾವು ಕೇಳೋದನ್ನು ಬಿಟ್ಬಿಡ್ತೀರಿ. ಅದನ್ನು ಬಿಟ್ಟು ಬೇರೆ ರಾಜ್ಯದ ಬಗ್ಗೆ ನೋಡಿ, ಅದು ರಾಜ್ಯ ನಮಗೆ ಯಾಕೆ ಬೇಕು ಅದಂತ ವಿರೋಧ ಪಕ್ಷದ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅದು ಕೂಡ ಒಂದು ಕಡೆ ಸರಿನೇ ಅನಿಸುತ್ತೆ, ಹೌದಲ್ವಾ? ಈಗ ನಮ್ಮ ರಾಜ್ಯದಲ್ಲಿ ಏನು ಚರ್ಚೆ ಆಗಬೇಕು, ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು, ಏನು ಸರಿಪಡಿಸಬೇಕು, ಬೆಳವಣಿಗೆ ಆಗಬೇಕು, ಅದರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರುತ್ತೆ. ಇನ್ನು ಬೇರೆ ರಾಜ್ಯದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆ ಚಳಿಗಾಲದ ಅಧಿವೇಶನ ನಡೆಸಿರೋದಿಲ್ಲ. ಹಾಗಾಗಿ ಈ 2 ಕಂತುಗಳು
ಮೊದಲಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇರೋದಿಲ್ಲ. ತದನಂತರ ಅವರಿಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಕೇಳಿದಾಗ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಸೊ ನನ್ನ ಗಮನಕ್ಕೆ ಇರಲಿಲ್ಲ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಪ್ಕೊಳ್ತಾರೆ. ಹೀಗಾಗಿ ಈ 2 ಕಂತುಗಳು ಅಂದರೆ ಫೆಬ್ರವರಿ, ಮಾರ್ಚು ಹಾಗೆ 2025 ಎಂಡ್ನಲ್ಲಿನೇ ಈ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, 4 ತಿಂಗಳ ಹಣ ಇನ್ನೂ ಹೋದ ವರ್ಷದಲ್ಲೇನೆ ಬರಬೇಕು. ಇನ್ನು ಉಳಿದಂತಹ 2 ಕಂತುಗಳು ಅಂದರೆ ಈ 2026 ಪ್ರಾರಂಭದಲ್ಲಿ ಇನ್ನೂ ಜನವರಿ ತಿಂಗಳ ಹಣವನ್ನು ಕೊಟ್ಟಿಲ್ಲ, ಫೆಬ್ರವರಿ ಮುಗಿದೋಯ್ತು ಅದು ಕೂಡ ಕೊಟ್ಟಿಲ್ಲ, ಇನ್ನು ಮಾರ್ಚ್ ಪ್ರಾರಂಭವಾಗಿದೆ. ಹೀಗಾಗಿ ಜನವರಿ ಫೆಬ್ರವರಿ ತಿಂಗಳ ಹಣವನ್ನು ಈ ಮಾರ್ಚ್ನಲ್ಲಿ ಕೊಡಬೇಕಾಗಿದೆ. ಇನ್ನು ಮಾರ್ಚ್ ತಿಂಗಳದು ಕೂಡ ಸ್ಟಾರ್ಟ್ ಆಗಿದೆ, ಕೊಡಬೇಕಲ್ಲ ಅಂತ ನೀವು ಕೇಳ್ಬೋದು. ಹಾಗಿರೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ನಾವು ದುಡಿಮೆ ಮಾಡಿದಾಗ ಏಪ್ರಿಲ್ನಲ್ಲಿ ವೇತನ ಪಡಿತೀವಿ, ಏಪ್ರಿಲ್ನಲ್ಲಿ ದುಡಿಮೆ ಮಾಡಿದಾಗ ಮೇನಲ್ಲಿ ಪಡಿತೀವಿ. ಇದೇ ರೀತಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮುಗಿದೋಯ್ತಂದರೆ ಮಾರ್ಚ್ನಲ್ಲಿ ಫೆಬ್ರವರಿ ತಿಂಗಳನ್ನು ಹಾಕ್ತೀವಿ, ಅದೇ ರೀತಿಯಾಗಿ ಮಾರ್ಚ್ ಮುಗಿದೋಯ್ತಂದರೆ ಏಪ್ರಿಲ್ನಲ್ಲಿ ಮಾರ್ಚ್ ತಿಂಗಳ ಹಣವನ್ನು ಕೊಡ್ತೀವಿ ಅಂತ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಈ 26ನೇ ಕಂತಿನ ಹಣ ಹಾಸನ, ಬೆಳಗಾವಿ, ಧಾರವಾಡ, ಕೊಪ್ಪಳ, ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಮಂಗಳೂರು, ತುಮಕೂರು, ಬೀದರ, ಹೀಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಟ್ರಯಲ್ ಕೂಡ ನಡೆದಿದೆ. ಯಾಕಂತ ಹೇಳೋದಾದರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂದರೆ ಅಲ್ಲಿಂದ ಡೈರೆಕ್ಟಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಟ್ರಯಲ್ ನಡೆಯುತ್ತೆ. ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡಲಾಗತ್ತೆ. ಸದ್ಯಕ್ಕಂತೂ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲ, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗತ್ತೆ, ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಮೊದಲು ಈ ಜಿಲ್ಲೆಯ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ ಅಂತ ನಾನು ತಿಳಿಸ್ತೀನಿ. ಇನ್ನು ಮುಖ್ಯವಾಗಿ ಈ ಪತ್ರದ ಬಗ್ಗೆ ನಾವು ಮಾತನಾಡೋಣ. ಸ್ನೇಹಿತರೆ, ಈ ಸರ್ಟಿಫಿಕೇಟ್ ನಾವು ಯಾಕೆ ಕೊಡಬೇಕು, ಇದ್ರ ಬಗ್ಗೆ ಬಹಳಷ್ಟು ಸುದ್ದಿ ಬರ್ತಾ ಇದೆ. ಹಾಗಾದರೆ ದುಡ್ಡು ಜಮಾ ಆಗಿರಲಿಲ್ಲ ಅಂದರೆ ಇದೇ ಕಾರಣವಾ? ಇದಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದು ಕೂಡ ಕಾರಣ ಆಗಿರುತ್ತೆ. ಬಹಳಷ್ಟು ಜನರು ಈ KYC ಮಾಡಿಸಿರೋದಿಲ್ಲ, ದುಡ್ಡನ್ನು ಹಾಕಿ ತೆಗೆಯೋದು ಅಂದರೆ ಟ್ರಾನ್ಸಾಕ್ಷನ್, ಸಿಂಪಲ್ ಆಗಿ ಹೇಳೋದಾದರೆ ವಹಿವಾಟು ಬ್ಯಾಂಕಿನಲ್ಲಿ ಮಾಡಿರೋದಿಲ್ಲ. ಹೀಗಾಗಿ ಬ್ಯಾಂಕ್ನಲ್ಲಿ ವಹಿವಾಟು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕು, ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಇನ್ನು ಮುಖ್ಯಸ್ಥೆ ಬಹಳಷ್ಟು ಒಂದು ಕುಟುಂಬದಲ್ಲಿ ತೀರಿ ಹೋಗಿದ್ದಾರೆ. ಇದು ಸರ್ಕಾರಕ್ಕಂತೂ ಇನ್ಫಾರ್ಮೇಷನ್ ಹೋಗಿರುತ್ತೆ. ಈಗಾಗಲೇ SIR ಪ್ರಕ್ರಿಯೆ ನಡೆದಿದೆ, ಓಟ್ಗಳ ಚೆಕ್ ಮಾಡ್ತಿದ್ದಾರೆ. ಎಷ್ಟು ಜನದಿಂದ ನೀವು ಓಟ್ ಹಾಕಿಲ್ಲ, ಎಷ್ಟು ಎಲೆಕ್ಷನ್ನಲ್ಲಿ ಓಟ್ ಹಾಕಿಲ್ಲ, ಹಾಗಾದರೆ ಇನ್ನೂ ಬದುಕಿದಾರಾ ಇಲ್ವಾ, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅದರಲ್ಲಿ ರೇಷನ್ಸ್ ಕಾರ್ಡ್ ಅವರ ಹೆಸರಲ್ಲೇ ಇದೆಯಾ, ಇದ್ದರೆ ಆ ಒಂದು ಡೀಟೇಲ್ಸು ರೇಷನ್ಸ್ ಕಾರ್ಡ್ನಲ್ಲಿ ಅಂದರೆ SIR ಪ್ರಕ್ರಿಯೆ ದೇಶದಲ್ಲಿ ನುಸುರುಕೋರರು ಅಂದರೆ ಬಾಂಗ್ಲಾದೇಶಿಯರು ಬಂದು ಇಲ್ಲಿ ಓಟನ್ನು ಹಾಕ್ತಿರೋದು, ಇಲ್ಲಿ ಬಂದು ನೆಲೆ ಊರಿರೋದು, ಅವರನ್ನು ಹೊರಹಾಕುವುದಕ್ಕಾಗಿ ಈ ಒಂದು ಕೆಲಸ ಮಾಡ್ತಿದ್ದಾರೆ. ಆದರೆ ಇದೇ ಇನ್ಫಾರ್ಮೇಷನನ್ನು ಸರ್ಕಾರವು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಮೊನ್ನೆ UHID ನಂಬರ್ ಜನ್ರೇಟ್ ಮಾಡಿ ಆಧಾರ್ ಕಾರ್ಡು, ರೇಷನ್ಸ್ ಕಾರ್ಡು, ವೋಟರ್ IDಗಳನ್ನು ಚೆಕ್ ಮಾಡಿದ್ರು. ಅದರ ಆಧಾರದ ಮೇಲೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗಿತ್ತು. ಬಹಳ ದಿನದಿಂದ ಓಟ್ ಹಾಕಿರೋದಿಲ್ಲ, ಆ ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಇನ್ನೂ ಕೂಡ ರೇಷನ್ ಪಡೆಯೋದು, ಗೃಹಲಕ್ಷ್ಮಿ ದುಡ್ಡು ಪಡೆಯೋದು, ಅದೇ ರೀತಿಯಾಗಿ ಪಿಂಚಣಿ ಕೂಡ ಪಡೆಯೋದು, ಈ ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡು ಬಹಳಷ್ಟು ಜನರನ್ನು ತೆಗೆದುಹಾಕಿದೆ. ಅದರಲ್ಲಿ ಎಲಿಜಿಬಲ್ ಇದ್ದವರು ಕೂಡ ಹೋಗಿದ್ದಾರೆ. ಯಾಕಂದರೆ ಬದುಕಿದ್ರು ಸಹಿತ ಅನುಮಾನ ಬಂದರೆ ಸರ್ಕಾರ ಏನು ಮಾಡುತ್ತೆ, ತೆಗೆದುಹಾಕಿರುತ್ತೆ. ನೀವು ಬಹಳ ದಿನದಿಂದ ಅಥವಾ 2-3 ಎಲೆಕ್ಷನ್ಗಳಲ್ಲಿ ಓಟ್ ಹಾಕಿರಲಿಲ್ಲ ಅಂದರೆ ಸರ್ಕಾರಕ್ಕೆ ಅನುಮಾನ ಬರುತ್ತೆ ನೀವು ಬದುಕಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲೆಕ್ಷನ್ ಅಂದ ಬಳಿಕ ನೀವು ಓಟ್ ಹಾಕಬೇಕು, ನಿಮ್ಮ ಅಧಿಕಾರ ಅದು. ಸೊ ನೀವು ಒಂದು ಒಳ್ಳೆಯ ಅಧಿಕಾರಿಗಳನ್ನು, ಒಂದು ಒಳ್ಳೆಯ ರಾಜಕಾರಣಿಯನ್ನು ಚೂಸ್ ಮಾಡಬೇಕಾಗಿರುತ್ತೆ. ಅದನ್ನು ನೀವು ಮಾಡೋದಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಅನುಮಾನ ಬಂದುಬಿಟ್ಟು ತೆಗೆದುಹಾಕಿರುತ್ತೆ. ನೀವು ಒಂದು ಕೆಲಸ ಮಾಡಬೇಕು, ಅದಕ್ಕೆ ನೀವು ಬದುಕಿದ್ದೆ ಆದರೆ ಲೈಫ್ ಸರ್ಟಿಫಿಕೇಟ್ ಕೊಡಿ. ಬದುಕಿಲ್ಲ ಅಂದರೆ ನಿಮಗೆ ಜಮಾ ಆಗೋದಿಲ್ಲ, ಖಂಡಿತವಾಗ್ಲೂ ಬೇರೆ ಆಪ್ಷನ್ ಇಲ್ಲ. ನೀವು ಬೇರೆ ಮುಖ್ಯಸ್ಥೆಯನ್ನು ಸೇರ್ಪಡೆ ಮಾಡಿ ದುಡ್ಡನ್ನು ಪಡ್ಕೊಳ್ಬಹುದು. ಆದರೆ
ಅದೇ ಮುಖ್ಯಸ್ಥೆ ತೀರಿ ಹೋಗಿರುವಂತಹ ಮುಖ್ಯಸ್ಥೆಯನ್ನು ಇಟ್ಕೊಂಡು ದುಡ್ಡನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಸರ್ಕಾರ ನೇರವಾಗಿ ಹೇಳಿದೆ. ಇನ್ನು ಮುಖ್ಯಸ್ಥೆ ತೀರಿ ಹೋಗಿಲ್ಲ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಎಲ್ಲಿ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ ಆ ಬ್ಯಾಂಕಿಗೆ ಹೋಗಿ ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ, ಮುಂದೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಲೈಕ್ ಮಾಡಿ.